ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಒಂದು ನಿಮಿಷ ನಿಂತ್ಕೊಳಪ್ಪ. ದೇವರಿಗೆ ಪೂಜೆ ಮಾಡಿ ಪ್ರಸಾದ ತಂದಿದ್ದೀನಿ, ನಿಮ್ಮ ತಾಯಿಗೆ ತಗೊಂಡೋಗಿ ಕೊಡಪ್ಪ. ಒಂದು ನಿಮಿಷ. ಈ ಲಚ್ಚಿನ ಇಡೀ ಊರೇ ಅದೃಷ್ಟ ಲಕ್ಷ್ಮಿ ಅಂತ ನಂಬ್ಕೊಂಡಿದೆ. ಈ ಊರಲ್ಲಿ ಲಚ್ಚಿ ತಾಳಿ ಮುಟ್ಟದೆ ಯಾರ ಕೈಲೂ ತಾಳಿ ಕಟ್ಸಲ್ಲ. ಅವಳು ಬಿತ್ತನೆ ಕಾಳು ಮುಟ್ಟಿದೆ ಈ ಊರಿನ ರೈತರು ಬಿತ್ತನೆ ಕೆಲಸನೂ ಮಾಡಲ್ಲ. ಈ ಊರಿನಲ್ಲಿ ಏನೇ ಶುಭ ಕಾರ್ಯ ಆಗಬೇಕು ಅಂದ್ರು ಆ ಲಚ್ಚಿನೇ ಶುರು ಮಾಡಬೇಕು. ಇಡೀ ಊರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಬಂದಿರೋ ಆ ಕರ್ಮಗೇಡಿ ಹುಡುಗಿ ನನಗೆ ಒಳ್ಳೇದಾಗ್ಲಿ ಅಂತ ಯಾಕೆ ಕೇಳ್ಕೊಳ್ಳಿಲ್ವಂದು? ಅವಳು ಮದುವೆ ದಿನಾನೇ ಅವಳ ಜೀವನನ ಸರ್ವನಾಶ ಮಾಡ್ದ. ಅದು ಅವಳ ಪ್ರಾರಬ್ಧ ಕರ್ಮ. ಅವಳು ಮಾಡಿದ ಕರ್ಮಕ್ಕೆ ಅವಳಿಗಿಂತ 3 ಪಟ್ಟು ವಯಸ್ಸಾಗಿರೋ ಮುದುಕನ್ನ ಮದುವೆ ಆಗ್ಬೇಕು. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ರ ಅರ್ಚಕ್ರೆ? ಆ ಹುಡುಗಿನ ಊರಿನವ್ರನ್ನೆಲ್ಲ ಮೋಸ ಮಾಡಕ್ಕೆ ನನ್ನ ಫೋಟೋನ ಲಗ್ನ ಪತ್ರಿಕೆಯಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಅಷ್ಟೇ. ಇದ್ರಲ್ಲಿ ನಂದೇನು ತಪ್ಪಿದೆ? ನಿಮ್ಮ ತಪ್ಪು ಅಂತ ನಾನೆಲ್ಲ ಹೇಳಿದೆ. ಆದರೆ ನನ್ಗೆ ಅರ್ಥ ಆಗದೆ ಇರೋದೇ ಒಂದು, ಅದೇ ನನ್ನ ತಲೆ ಕೊರಿತಾ ಇದೆ. ಅದೇನು ಹೇಳಿ. ನಾನು ಬಹಳ ಜೀವನ ನೋಡಿದ್ದೀನಿ, ಕಾಶಿ ತನಕ ಹೋಗಿ ವೇದಾಧ್ಯಯನ ಮಾಡಿದ್ದೀನಿ. ನನಗೂ ಕಾಕತಾಳಿ ಅಂದ್ರೆ ಗೊತ್ತು. ನಿನ್ನ ಫೋಟೋ ಅವ್ರಿಗೆ ಸಿಕ್ಕಿದ್ದು, ಆ ಫೋಟೋ ನೋಡಿ ಲಗ್ನ ಕಟ್ಸಿದ್ದು, ಆ ಮದುವೆ ದಿನಾನೇ ನೀನು ಇಲ್ಲಿಗೆ ಬಂದಿದ್ದು ಕಾಕತಾಳಿ ಅನ್ಸತ್ತ? ಅದು ಹೋಗ್ಲಿ, ಅವಳಿಗೆ ತನ್ನ ಮದುವೆ ನಿನ್ನ ಜೊತೆಗೆ ಆಗಲ್ಲ ಮುದುಕನ ಜೊತೆಗೆ ಆಗತ್ತೆ ಅಂತ ಯಾವಾಗ ಗೊತ್ತಾಯ್ತೋ ಆವಾಗ ಅವಳು ಮದುವೆ ಮನೆನ ಬಿಟ್ಟು ಓಡೋದ್ಲು. ಹಾಗೆ ಓಡೋದವಳು ನಿನ್ನ ಕಾರ್ಗೆ ಯಾಕೆ ಅಡ್ಡ ಬಂದ್ಲು? ಅವಳನ್ನ ಮದುವೆ ಆಗೋದಕ್ಕೆ ನೀನೇ ಬಂದೆ ಅಂತ ಯಾಕೆ ಅವಳು ಅನ್ಕೊಂಡ್ಲು? ಮದುವೆನೇ ಬೇಡ ಅಂತ ಹೇಳಿ ಹೋಗ್ತಾ ಇದ್ದವಳ ಮತ್ತೆ ಮದುವೆ ಮನೆಗೆ ನೀವ್ ಯಾಕೆ ಕರ್ಕೊಂಬಂದ್ರಿ? ಈ ಎಲ್ಲಾ ಘಟನೆಗಳು ನಿಮ್ಗೆ ಕಾಕತಾಳಿ ಅನ್ಸತ್ತಾ? ನನಗೇನೋ ಹಾಗೆ ಅನ್ಸುತ್ತೆ ಅರ್ಚಕ್ರೆ. ನನಗಿದು ಕಾಲ ನಿರ್ಣಯ ದೈವ ನಿರ್ಣಯ ಅನ್ಸುತ್ತೆ. ಇದು ಕಾಕತಾಳಿ ಅಲ್ಲ. ನೀವಿಬ್ರು ಒಂದಾಗಬೇಕು, ಮದುವೆ ಆಗಬೇಕು ಅನ್ನೋದೇ ದೈವ ನಿರ್ಣಯ. ಆದ್ರೆ ನೀವು ದೈವ ನಿರ್ಣಯನ ಯಾಕೆ ನಿರಾಕರಿಸ್ತಿದ್ದೀರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ನನಗೆ ಈ ದೇವ್ರ ಬಗ್ಗೆ ಆಗ್ಲಿ ದೇವಸ್ಥಾನದ ಬಗ್ಗೆ ಆಗ್ಲಿ ನಂಬಿಕೆ ವಿಶ್ವಾಸ ಎರಡೂ ಇಲ್ಲ. ಪೂಜೆ ಮಾಡಿದ್ದಕ್ಕೆ ಥ್ಯಾಂಕ್ಸ್, ಬರ್ತೀನಿ. ಸಕಲ ಲೋಕ ನಾಟಕ ಸೂತ್ರಧಾರಿ ನೀನೇನಪ್ಪ. ಮುಂದಿನ ದೃಶ್ಯ ಯಾವುದು ಅಂತ ನಿನಗೆ ಗೊತ್ತು, ನನಗೇನು ಗೊತ್ತು? ಅವ್ವ, ಇನ್ಯಾಕೆ ತಡ? ಮಾವ ಇನ್ನ ಆಸನ ಮೇಲೆ ಕೂರ್ಸು, ಲಗ್ನ ಮಾಡಿ ಮುಗಿಸ್ಬಿಡವ. ಅಯ್ಯಯ್ಯೋ, ಇದ್ಯಾಕ್ರವ ನೀವ್ ಹಂಗೆ ನಿಂತ್ರಿ? ಬನ್ನಿ ಬಿರ್ಬಿರ್ನೆ ಲಚ್ಚಿನ ಕಕ್ಕ ಬನ್ನಿ. ಕುಂತ್ಕಮ್ಮವಯ್ಯ.
ಸುಜಾತ ಎಲ್ರಿಗೂ ಅಕ್ಷತೆ ಕೊಡು ಟೇಮಾಯ್ತು. ಅತ್ತೆ ನಿಂದು ನಿನ್ನ ಮೊಮ್ಮಗಳ ಆಟ ಮುಗಿತಾ ಅಥವಾ ಇನ್ನೂ ಏನಾದರೂ ಆಯ್ತಾ? ಲೇ ನಂಜುಂಡ, ಈ ದಿನ ಲಚ್ಚಿ ಲಚ್ಚಿ ಅಂತ ಕರಿತಿದ್ದೆಲ್ಲ, ಲಚ್ಚಿ ಅಂತ ಕರೆಯೋದು ಇವತ್ತೇ ಕಡೆ. ನೆನ್ಪಿಟ್ಕ. ವಾದುರ್ ಮಾವ ಲಚ್ಚಿನ ಲಗ್ನ ಆದ್ಮೇಲೆ ನೀನ್ ಅವಳನ್ನ ಅತ್ತೆವಾ ಅತ್ತೆವಾ ಅಂತ ಕರಿಬೇಕು. ಅರ್ಥವಾಯ್ತೇನ್ಲ? ನಮ್ಮ ಸ್ವಾದ್ರ ಮಾವನಂತ ಮುದ್ಕನ್ ಲಗ್ನ ಆಗಿ ಈ ನರಕ್ತಾಗಿರೋದು ಬ್ಯಾಡ ಕಣವ, ಎಲ್ಲಿಗಾದ್ರೂ ಕಣ್ಮರ್ಯಾಗ ಹೊಂಟೋಗು ಅಂತ ನಾವೇ ಅವಳನ್ನ ಕಳ್ಸಿದ್ದು. ಆದ್ರೆ ಅವಳು ನಿಮ್ ಕೈಗೆ ಹೆಂಗ್ ಸಿಕ್ಕಾಕೊಂಡ್ಲು ಅಂತ ಅದ್ ಅವ್ರಿಗೆ ಗೊತ್ತು. ಮಹಾಭಾರತದಲ್ಲಿ ಕೃಷ್ಣ ದ್ರೌಪದಿಗೆ ಕಾಪಾಡೋದಕ್ಕೆ ಬಂದಂಗೆ ನೀನು ನಮ್ಮ ಲಂಚಿಗೆ ಸಿಕ್ಕಿದ್ಯಾ. ಆ ದೇವ್ರೇ ನಿನ್ನ ಕಳಿಸವನಪ್ಪ. ನೀನೇ ಅವಳನ್ನ ಲಗ್ನ ಮಾಡ್ಕೊಂಡು ಕಾಪಾಡ್ಬೇಕಪ್ಪ. ನನ್ನ ಮೊಮ್ಮಗಳ ಕತ್ತಿಗೆ ಒಂದು ಅರಿಶಿನದ ಗುಂಪು ಕಟ್ಟಿ ಪುಣ್ಯ ಕಟ್ಕೊಳಪ್ಪ. ಅವಳ ಈ ಊರಿಂದ ಕಣ್ಮರಿಯ ಕರ್ಕೊಂಡು ಹೋದ್ರೆ ಸಾಕು ಕಣಪ್ಪ. ನೀ ಏನಾರ ಹೇಳು, ಆ ದ್ಯಾವ್ರೇ ನಿನ್ನ ನಮ್ಮ ಲಚ್ಚಿನ ಕಾಪಾಡಕ್ಕೆ ಅಂತ ಕಳಿಸವ್ನೆ. ಹೆಂಗಾರ ಮಾಡಿ ನನ್ನ ಮೊಮ್ಮಗಳಿಗೆ ಬಾಳು ಕೊಡಪ್ಪ. ನೋಡಿ, ನೀವೇನಾದ್ರೂ ನೆಮ್ಮದಿ ಹೋಗಿ, ಆದ್ರೆ ನನ್ನ ತಂಗಿ ಜೀವ ಉಳ್ಸಕ್ಕೆ ಅವಳನ್ನ ಲಗ್ನ ಅಂತ ಆಗಿ ಈ ನರಕದಿಂದ ಕರ್ಕೊಂಡೋಗಿ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನೋಡಪ್ಪ, ನೀನು ನನ್ನ ಮೊಮ್ಮಗಳನ್ನ ಲಗ್ನ ಮಾಡ್ಕೊಂಡು ಕರ್ಕೊಂಡು ಹೋಗದೆ ಹೋದ್ರೆ ನಾನು ನನ್ನ ಮೊಮ್ಮಗಳು ಕೆರೆನೋ ಬಾವಿನ ನೋಡ್ಕೊಂಡು ಜೀವ ಕಳ್ಕೊಬೇಕಾಯ್ತದೆ. ಅಣ್ಣ ಹಣ್ಣು ತಕೊಳ್ಳೋಣ. ಅಣ್ಣ ತುಂಬಾ ರುಚಿಯಾಗೈತಣ್ಣ. ಬೇಡಪ್ಪ. ಅಣ್ಣ ಒಂದೇ ಒಂದು ತಕೊಳ್ಳೋಣ. ಬೇಡ ಕಣ. ಅಣ್ಣ ನೀವೇಂಟಣ್ಣ ಇಲ್ಲಿ? ವಾ, ದೇವಸ್ಥಾನಕ್ಕೆ ಬಂದಿದ್ರಾ? ಯಾರು ನೀನು? ಏನಣ್ಣ ಮರ್ತು ಬಿಟ್ರಾ? ಅವತ್ತು ಬೆಂಗಳೂರಿನಾಗೆ ಹೊಟ್ಟೆ ಹಸಿ ತಡಿಯೋಕ್ಕಾಗದೆ ಹೋಟ್ಲಲ್ಲಿ ಊಟ ತಿಂದು ಕಾಸಿಲ್ದಿರ ಒದೆ ತಿಂತಿರ್ಬೇಕಾದ್ರೆ ನೀವು ಬಂದು ಬಿಡ್ಸಿದ್ರಣ್ಣ, ಅವನೇಯ ನಾನು. ನೀನಾ ಹುಡುಗ? ಮುಕ್ಕಣ್ಣು, ಅವತ್ತು ನೀವು ಕೊಟ್ಟು ಕಾಸನ್ನೇ ಬಂಡವಾಳ ಮಾಡ್ಕೊಂಡು ವ್ಯಾಪಾರ ಮಾಡ್ತೀವಿ. ಆ ಕಷ್ಟ ಟೈಮಲ್ಲಿ ದೇವ್ರಂಗೆ ಬಂದು ಕಾಪಾಡ್ರಿ ಅಣ್ಣ. ತಕೊಳ್ಳಿ ಅಣ್ಣ, ತಿನ್ನಣ್ಣ.
ಆತ್ಮಲಿಂಗೇಶ್ವರ, ನಿನಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವೇನಪ್ಪ? ಗಿಡಿ ಅಂತ ಹುಡುಗಿ ಹಣೆಯಲ್ಲಿ ಗಿಡಗನ ಹೆಸರು ಯಾಕಪ್ಪ ಬರ್ದೆ? ಹುಟ್ಟಿಸ್ತವನು ನೀನೆ, ತಂದೆ ತಾಯಿನ ಕಿತ್ಕೊಂಡು ತಬ್ಲಿ ಮಾಡಿದವನು ನೀನೆಯ. ಅನ್ಯಾಯಕಾರ ನನ್ನ ಮೊಮ್ಮಗಳಿಗೆ ಯಾಕಪ್ಪ ಈ ಪಾಟಿ ಕಷ್ಟ ಕೊಟ್ಟೆ? ರುದ್ರಣ್ಣ, ತಕ ಅಕ್ಷತೆ ಕಾಳ. ನಮ್ಮ ಮಾವ ಹಿಂಗು ಲಚ್ಚಿಗೂ ಮನಸಾರೆ ಆಶೀರ್ವಾದ ಮಾಡು. ನಿನ್ನಂತ ದೊಡ್ಡ ಮನುಷ್ಯರು ಒಳ್ಳೇದಾಗ್ಲಿ ಅಂದ್ರೆ ಹಂಗೆ ಆಯ್ತದೆ. ಏನಾಗ್ಬೇಕೋ ಅದೇ ಆಗೋದು ಅಲ್ವಾ ರುದ್ರಣ್ಣ? ಆ ಶಿವನು ತಪ್ಸಕ ಹಾಕಿಲ್ಲ. ತುಮ್ಕೆ ಅಕ್ಷತೆ ಕಾಳ. ತಾಳಿ ಕಟ್ಟಪ್ಪ. ಹಾ, ಗಟ್ಟಿ ಮೇಳ, ಗಟ್ಟಿ ಮೇಳ. ನಿಲ್ಸಿ ಪುರೋಹಿತ್ರೆ, ತಾಳಿ ಕಟ್ಟಿಸ್ಬೇಡಿ. ಯಾಕ್ಲ ಬಂದೆ? ಯಾಕೆ ಬಂದೆ? ಬಂದರ್ಲೆ ತೊಲಗುದ್ರೆ ಸರಿ, ಇಲ್ಲಾಂದ್ರೆ ಬಿಲ್ಡೆ ಬಿಲ್ಡೆ ಬಿಟ್ಬಿಡ್ತೀನಿ. ಬಸವ, ಇಳಿಸ್ಲ ಕಯ್ಯ. ಗೌಡ, ತಾಳಿ ಕಟ್ಬೇಡ, ತಾಳಿ ಕಟ್ಟಿ ತೆಪ್ಪ ಮಾಡಬೇಡ. ಊರಿನ ಕುಲಸ್ಥರೆಲ್ಲ ಇಲ್ಲಿ ಬಂದು ಸೇರವ್ರೆ. 10 ಊರಿನ ಜನ ಇಲ್ಲಿ ಬಂದು ನೆರೆದವ್ರೆ. ಅವ್ರ ಮುಂದೆ ನಾನ್ ನಿನಗೆ ಸಭಾ ಮರುವಾದ ಹೇಳ್ಕೊಡ್ಬೇಕಾ? ವಸಿ ತಡ್ಕ. ಬೇಡಪ್ಪ,
ನೀನು ಮನಸ್ಸು ಬದಲಾಯಿಸಿ ಬಂದಿದ್ಯಾ ತಾನೆ? ನಮ್ಮ ಹುಡುಗಿ ಲಚ್ಚಿನ ಲಗ್ನ ಆಯ್ತೀಯಾ? ರುದ್ರಣ್ಣ, ಅವನ್ ತವೇನ್ ಲಗ್ನ ಆಯ್ತಿ ಅಂತ ಕೇಳ್ತೀಯ? ನನ್ನ ತಂಗಿ ನಾನು ಯಾರಿಗೆ ಕೊಟ್ಬೇಕು ಲಗ್ನ ಮಾಡ್ತೀನಿ? ಅಷ್ಟಕ್ಕೂ ನನ್ನ ಟಿ ಸಿ ಮಾತ್ರ ನೀನ್ ಯಾರು ಅಂತ ಕೇಳ್ತೀನಿ. ಲೇ, ನನ್ನೇ ನೀನ್ ಯಾರು ಅಂತ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟೇನ್ಲ? ಲೇ ಬಸ್ವ, ಈ ಮೀಸೆ ಹುಟ್ಟಿದ ಮೇಲೆ ಕಲಾ ನೀ ಹುಟ್ಟಿರೋದು, ನೆಪ್ಪಿಟ್ಕೋ. ನೀ ಗೂಳಿ ಹಂಗೆ ಗುಟ್ರ ಹಾಕ್ಬಿಟ್ರೆ ಎದ್ರ ಮಗ ಅಲ್ಲ ಕಣ್ಲ, ನಾನು ಎದ್ರ ಮಗ ಅಲ್ಲ. ನೀನು ನನಗೆ ಲಗ್ನ ಪತ್ರಿಕೆ ಕೊಟ್ಟು ಲಗ್ನಕ್ಕೆ ಬಾ ಅಂತ ಕರೆದಿದ್ದಕ್ಕೆ ಕಲ ನಾ ಬಂದಿದ್ದು. ಲಗ್ನ ಪತ್ರಿಕೆಯಲ್ಲಿ ಯಾರ ಜೊತೆ ಯಾರ ಲಗ್ನ ಆಗ್ಬೇಕು ಅಂತ ಬರ್ದೈತೋ ಅವ್ರ ಜೊತೆನೆ ಅವ್ರ ಲಗ್ನ ಆಗಬೇಕು. ತಿಳ್ಕ ನೋಡ್ರಪ್ಪ, ನೀವೆಲ್ಲ ಹಿರೀಕರು ತಿಳಿದಂತವ್ರು ಇಲ್ಲಿ ಸೇರಿದ್ದೀರಿ. ನಮ್ದೇನಾದ್ರೂ ತಪ್ಪಿದ್ರೆ ನೀವೇ ಹೇಳ್ರಪ್ಪ, ಹೇಳಿ. ನೀ ಹೇಳೋದ್ರಾಗ ಏನು ತೆಪ್ಪಿಲ್ಲ ರುದ್ರಣ್ಣ, ಆದ್ರೆ ಹುಡುಗನೇ ಲಗ್ನ ಹಾಕಿಲ್ಲ ಅಂತನಲ್ಲ. ಅಲ್ಲಪ್ಪ, ಲಗ್ನ ಆಗ್ಬೇಕಾದ ಹುಡುಗನೇ ನೀನು ಕಣ್ಣು ಮುಂದೆ ನಿಂತಿರುವಾಗ ನೀನ್ ಯಾತ್ರ ಮಾತು ಅಂತ ಆಡ್ತೀಯ ನೀನು? ಬೇಕಾದ್ರೆ ನೀನೇ ಹುಡುಗನ ಕೇಳಪ್ಪ. ಹಾ, ಏನಪ್ಪ, ನಮ್ಮೂರ್ ಹುಡುಗಿನ ಲಗ್ನ ಆಗ್ತೀಯಾ?